ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ಪ್ರಭೂರಿತ ಗತಿ ಧ್ವನಿಪುರಂ ಪ್ರಚಂಡ ಪೌರತ್ರ ಆಶೋಭಿತ ಮಹೇಂದ್ರೋದಿ ದೇವತೆಗಳೆಲ್ಲ ಚರಣ ಸೇವೆಯಗೈಯರು ಸುರನಾರಿಯರ ನವಗೋನ ನರ್ತನಗಳ ವೀಕ್ಷಿಸುತ್ತೆ ಸುರನಾರಿಯರ ನವಗೋನ ನರ್ತನಗಳ ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿಂದೆರೆವ ಅಮರ ವಿಲಾಸ ವೈಭವದಿಂದೆರೆವ ಈ ದಶಮುಖಂಗೆ ಅದಾರು ಸಾಟಿ ಧ್ವಜವ ಮೆರೆಸಿ ಗೆಲಿದೆ ಮುಖನ ಸಿರಿಯ ವಿಜಯೇ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ಪ್ರಭೂರಿತ ಗತಿ ಧ್ವನಿಪುರಂ ಪ್ರಚಂಡ ಪೌರತ್ರ ಆಶೋಭಿತ ಪ್ರಭೂರಿತಂ ಗತಿ ಧ್ವನಿಪುರಂ ಪ್ರಚಂಡ ಪೌರತ್ರ ಆಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ
ದಂಡಯಾತ್ರೆಯಲ್ಲಿ ಮುಖಂಡರಾಗಿ ಗಂಡುಗಲಿ ವೈರಿ ತಂಡವನ್ನು ಅಖಂಡಲಗೈದು ಇಡೀ ಲಂಕಾ ಸಾಮ್ರಾಜ್ಯವನ್ನು ದಿಗ್ವಿಜಯಗೊಳಿಸುತ್ತಿರುವ ಮಹಾಮಂಡಲಾಧೀಶ್ವರರೇ, ಅಂಕತೀರರೆಂಬ ಬಿರುದನ್ನು ಹೊತ್ತು ಲಂಕಾ ಸಾಮ್ರಾಜ್ಯದ ಭವ್ಯ ಭವಿಷ್ಯದ ಭವನಕ್ಕೆ ಭದ್ರ ಹರಿಪೀಠದಂತಿರುವ ನನ್ನ ಅಭಿಮಾನದ ಅನುಜರಾದ ವಿಭೀಷಣ, ಕುಂಭಕರ್ಣರೇ, ಸುಪುತ್ರರಾದ ಅಕ್ಷಯಾದಿ ಮೇಘನಾಥರೇ, ಜನಕ, ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕರಾಗದೆ ಅನುಪಮ ಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಸಮಯದಲ್ಲಿ ಸೂಕ್ತ ಸಲಹೆಗಳನ್ನಿತ್ತು ಇಡೀ ಲಂಕಾ ಸಾಮ್ರಾಜ್ಯದ ಕಾರ್ಯವನ್ನೇ ದಿಗ್ವಿಜಯಗೊಳಿಸುತ್ತಿರುವ ಅಮಾತ್ಯ ರತ್ನ ಮಹಾಮಂತ್ರಿ ಪ್ರಾಸ್ತರೇ, ಸಮರಾಂಗಣದಲ್ಲಿ ಸಿಂಹದಂತೆ ಹೋರಾಡಿದ ದಾನವ ವೀರಾದಿ ವೀರರೇ, ನಿಮ್ಮೆಲ್ಲರ ನಿಸ್ವಾರ್ಥ ಸೇವೆಯಿಂದಲೂ ನಿಷ್ಕಾಮ ಕೈಂಕರ್ಯದಿಂದಲೂ ವಿಶ್ವಪತಿ ಪಂಪ ವಿರೂಪಾಕ್ಷನ ಕೃಪಾ ಕಟಾಕ್ಷದಿಂದಲೂ ಅವಿಚ್ಛಿನ್ನ ಮಾತೃಶ್ರೀ ಕೈಕಸಾದೇವಿಯ ಸೈಕ್ಯತ ಲಿಂಗಾರ್ಚನೆಯಿಂದಲೂ ಪೌರಸ್ತ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಸುಪುತ್ರನು, ವಿಶ್ವದೋಳು ಅಪ್ರತಿಮ ಹೆಸರಾಂಕಿತನಾದ ಸ್ವಸಾಮರ್ಥ್ಯ ಬಲದೋ ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಕುಬೇರನ ಅಲಕಾವತಿ ನಗರವನ್ನೇ ಹಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಕನಕಲಂಕೇಶ್ವರ ಎಂದು ಬಿರುದಾಂಕಿತನಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು ಪ್ರೋತ್ಸಾಹವನಾವನಿರುವನು. ಆ ಪ್ರಭು ವೀರ ಧೀರರನ ಭೀಕರ ತೊರವರ ಕಂಠೀವರ, ವೀರ ಧೀರರನ ಭೀಕರ ತೊರವರ ಕಂಠೀವರ, ನಿರುತ ಸುಖದೆ ನುರಿತ ಬಲದೆ ನರಂಗನಿಗೆ ಜಯ ಜಯ, ನಿರುತ ಸುಖದೆ ನುರಿತ ಬಲದೆ ನರಂಗನಿಗೆ ಜಯ ಜಯ, ನರಂಗನಿಗೆ ಜಯ ಜಯ, ನರಂಗನಿಗೆ ಜಯ ಜಯ. ಪರಶಿವನಿನ್ ಹೊರ ಪಡೆದ ಲಂಕಾಧೀಶ್ವರ, ಪರಶಿವನಿನ್ ಹೊರ ಪಡೆದ ಲಂಕಾಧೀಶ್ವರ, ನಿರುತ ಸುಖದೆ ನುರಿತ ಬಲದೆ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ವೀರ ಧೀರರನ ಭೀಕರ ಸುರವರ ಕಂಠೀವರ, ಸುರವರ ಕಂಠೀವರ, ಸುರವರ ಕಂಠೀವರ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷಾದಿಗಳು ಪರಾರಿಸಿ ನಡುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹಾರಿಯ ಉದರವನ್ನು ಅರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕ ಬಲಿಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯ್ತಿದ್ದ ಹಾರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಿಶಾಲಿ ನೀವಲ್ಲವೇ? ಸಾಕು ಸಾಕು, ಹೀಗೆ ಹೊಗಳಿ ನಮ್ಮ ಅಗ್ರಜನನ್ನು ಒಳ್ಳೆ ಸ್ವರಕ್ಕೆ ಏರಿಸಲು ಬೇಡ. ನಿಮ್ಮ ಹೊಗಳಿಕೆಯಿಂದಲೇ ಮತಗೆಟ್ಟು ಶಕ್ತಿ ಸಾಮರ್ಥ್ಯವೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಕಡೆಗೆ ನಿರ್ಮಲ ಭಾವಕರಾದ ಗಗನ ಕುಸಕ್ಕಿಯನ್ನು ಸ್ಪಷ್ಟ ಮಾಡಿ ಕಡೆಗೆ ವೇದವತಿ ಶಾಪಕ್ಕೆ ಗುರಿಯಾಗಲಿಲ್ಲವೇ ನಮ್ಮ ಅಗ್ರಜನು?
ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನೆಲ್ಲ. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ದಿಗ್ದಿಕ್ತಿಗಳು ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ರೂಢನ ಭಕ್ತನು. ಅವನೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಭಕ್ತರಿಗೂ ತಲೆಬೋಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಕಣ್ಣ ಪರಶಿವನೆ ಮುಗ್ಧರಿಸಿ ಪಡುವಂತೆ ಮಾಡಿದ ಆದವರು ಸಾಟಿ. ಇಂತಹ ನನಗೆ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕವರ್ತಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣನೆಂಬು ಬಿರುದಾಂಕಿತನಾದವನು ನಾನು. ಇಂತಹ ನನಗೆ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಸರಿಯಾಗಿ ನೋಡಿದರೆ ಮಹಾಪ್ರಭು, ಸರಿಯಾಗಿ ನೋಡಿದರೆ ಈ ನಿಮ್ಮ ನುಡಿ ಏರಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದ್ಯಾವ ಜನ್ಮದ ಪುಣ್ಯವೋ, ಯಾವ ದೈವದ ಬಲವೋ, ನಿಮ್ಮಂತವರ ಬಳಿ ಮಂತ್ರಿಯಾದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟುಬಟ ವೀರ ಸಿಂಹರೆಂದೆನಿಸಿ ರಾವಣ ಕುಂಭಕರ್ಣರು ಸಿಡಿದು ನಿಂತರೆ ದರೆ ಎಳೆಯುವುದೇ, ಶತ್ರುಗಳು ಎದುರಾಗುವರೇ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ಗಡಗಡ ಅಂತ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ಅಗ್ರಜನ ಸಾಧನೆಯು ಅಸಾಮಾನ್ಯವಾದುದೇ. ವೀರ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು ಏರವಲ್ಲಿ ನಮಗೆ ಶತ್ರುಗಳಂತಿರದೆ ಮೃತ್ಯು ದೇವತೆಯು ಮುಟ್ಟಲಾರಳು. ಅಲ್ಲವೇ ಕುಂಭಕರ್ಣ, ಕಾರಣ ನಿತ್ಯ ನಿರಂಜನನನ್ನು ಭಕ್ತಿಯಿಂದಲೂ ನಿತ್ಯವೂ ಪೂಜಿಸುತ್ತಾ ಮೃತ್ಯು ದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆ ಸೋದರಿಯಲ್ಲದೆ ನಮಗೆಂದಿಗೂ ವಿರೋಧಿಯಲ್ಲರು. ನಾವು ಸಿಡಿದು ನಿಂತರೆ ಮುಖಂಡನೇ ಬೆಳಗಾಗುವುದು. ಭಲೆ ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತವಾಗಿ ನಡೆದಿದ್ದರೂ ಸಹ ಅದನ್ನು ಮನವರಿಕೆ ಮಾಡಿಕೊಂಡು ದುಷ್ಕರ್ಮಗಳನ್ನು ತ್ಯಜಿಸುತ್ತಾ ಸತ್ಯ ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ನೆನೆದು ಪೂಜಿಸುವರೋ ಅಂಥವರನ್ನು ದೈವ ಎಂದಿಗೂ ರಕ್ಷಿಸುವುದು. ಜಯಲಕ್ಷ್ಮಿ
ಮಾಡುತ್ತಿರುವರು. ಆತಳನ್ನು ರಾಜ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಅಣ್ಣ ನೋಡಣ್ಣ, ಅವರೆಲ್ಲ ತಿಳ್ಕೊಂಡು ನನ್ನ ತಿಂಡಿ ಹಂಗ್ ಮಾಡ್ಬಿಟ್ಟವ್ರೆ. ತಂಗಿ, ಅಣ್ಣ ಏನಿದು ನಿನ್ನ ರೋದನ? ನನ್ನ ಅವಾಜ ಹಿಂಗ್ ಮಾಡ್ಬಿಟ್ಟಣ್ಣ. ನಿನ್ನ ನಾಸಿಕವೇನಾಯಿತು? ನಾನು ಅಂಡಕ್ಕೆ ಹೋಗಿದ್ದೆ ಅಣ್ಣ. ಅಲ್ಲಿ 3 ಜನ ನನಮಾನ ಪ್ರವೇಶ ಆಗಿತ್ತು. ಅವನು ಆಮಂದಮ್ಮ ಅಗ್ಮಣ. ಆ ತೀಟೆ ಬಹಳ ಸುಂದರಿಯಾಗಿತ್ತು. ಹಿಂಗೇನ ತಂದು ಅಗ್ಗ ಮಾಡ್ತಾನೆ ಅಂತ ಹೋದೆ. ಅವನ ಅಗ್ಮಣ ಪಟ್ಟಿ ಹೋಗ್ಬಿಟ್ಟ ನಮ್ಮ ಅಕರಾಕ್ಷ, ಏನು ಹೇಳುತ್ತಿರುವುದು? ಏನು ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖ ದೇವಿಯು ಅರಣ್ಯಕ್ಕೆ ಒಯ್ದಳು. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆಯಿಂದ 3 ಇದ್ರು ಮಹಾಪ್ರಭು. ರಾಮನ್ ತಮ್ಮ ಲಕ್ಷ್ಮಣ ಪಟಿಂಗ ಮಹಾಪ್ರಭು ಏನೇನ ಕುಯ್ ಕಳಿಸ್ಬಿಟ್ಟ ಮಹಾಪ್ರಭು. ರಾಮನ ಹೆಂಡತಿ ಸೀತೆ ಮಹಾಪ್ರಭು, ಅವಳು ಬಹು ಸುಂದರವತಿ. ಅವಳನ್ನು ನಿಮ್ಗೆ ಏನಾರು ಮಾಡಿ ತಂದು ಕಟ್ಟನಂತ ಮಾಡ್ಯಾರ ಮಹಾಪ್ರಭು. ಅಬ್ಬೋ! ಶೌರ್ಯವ ನಾದಲೋಲ ನಾದೊಡೇನು ಬರದಳು ಲಾವಣೇಂದ್ರ ತೀರ ಚೂಡ ಧನುಜರಿಂದ ಗೋಪದ ಕುಳದಿ ಗೆಲಿತ ಸೂಕ್ತರ ಸುಡುವೆ ಪಡಸುದ ಶೌರ್ಯವ. ನಿಂತು ತಗದಗಿಸಿದ ಬಗೆಗಳ ನಲಿಯುತ್ತ ನಿಂತು ತಗದಗಿಸಿದ ಬಗೆಗಳ ಸಲಿಸಿದವನ ಪದ ಕೊನೆಯ ಜವದಿ ದರ ಹರಿಸಿ ದುರುದೊಳೆ ನಗೆದುರೇ ಚಲಿಸಿದವನ ಪದ ಪದನೆ ಜವದಿ ದರ ಹರಿಸಿ ಧವಗಿಸೆ ಶಿವ ಮಹಾ ಕುವಚನೋ ಬಲಿರೆ ನಡೆ ನಡೆ ಬರದು ಸಿಗುವೆ ಪರಸುರ ಶೌರ್ಯವ ನಾದಲೋದ ನಾದೊಡೇನು ರಾವಣೇಂದ್ರ ತೀರ ಚೂಲ ಧನುಜರಿಂದ ದೋರ್ಪದ ಸುರದಿ ಗೆಲಿದ ದೂತರ ಸುಡುವೆ. ಅಪಮಾನ, ಸಹಿಸಲಾಗದ ಅಪಮಾನ. ರಾಕ್ಷಸ ಕುಲ ಧೀಮಂತರೆಂದೆನಿಸಿ ಕನಸು ಮನಸ್ಸಿನಲ್ಲಿಯೋ ಸ್ಮರಣೆ ಮಾಡದವರು ನಮ್ಮ ಸೈಕ್ಯ ಸೋದರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ನರಮಾನವರು ಈಗಲೇ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಕುಂಭಕರ್ಣ, ನಿನ್ನ ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಜ್ಞಾನವಲ್ಲ. ಶೂರ್ಪನಖ, ಹೀಗೆ ಬಾ. ಅಲ್ಲಿ ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನೀನೇನು ಸ್ವಯಂಚಿಂದ ಏನು ಮಾಡಿದ್ರೆ
ಬಂದು ನಮಗೆ ಅನ್ಯಾಯವೆಸಗಿರುವ ಯಾರಾದವರು ಇನ್ನಂತಹ ಬಲಶಾಲಿಗಳಾಗಿರಬಹುದು. ಅಣ್ಣ ಅಮ್ಮ ಅಕ್ಕನನ್ನು ಒದಿತಿದ್ದು ಬೇ ಅಣ್ಣ ಎನ್ನ ಮಾಯ ಒಂದಿತೆ ಅತಿಗೆ ತಂದು ಅಕ್ಕ ಮಕ್ಕಳ ಭಲೆ ಭಲೆ ತಂಗಿ ಭಲೆ. ನಿನ್ನ ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇರುವುದು. ನೀನಿನ್ನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ನಡೆ. ಯಾರಲ್ಲಿ? ಅಗರಾಕ್ಷ ಮಾವನಾದ ಮಾರೀಚನನ್ನು ಬರಮಾಡು. ಅಪ್ಪಣೆ ಮಹಾಪ್ರಭು. ಶಂಭೋ ಮಹಾದೇವ್, ಶಂಭೋ ಮಹಾದೇವ್. ರಾವಣೇಂದ್ರ, ನನ್ನನ್ನು ತ್ವರಿತವಾಗಿ ಕರೆಸಲು ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ಹೋಗಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಈ ಮೂವರು ಸೇರಿ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕುಯ್ದು ಕಳಿಸಿರುವರು. ಅವರೇನು ಮಾನವರೋ ಅಥವಾ ದಾನವರೋ? ಭವಿಷ್ಯಜ್ಞನು ನೀನು, ಗುರುತಿಸಿ ಹೇಳು. ಅವರು ದೈವ ಸ್ವರೂಪಿಗಳಾದ ಮಾನವರಾಗಿರುವರು. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಸತ್ಯವನ್ನೇ ನುಡಿಯುತ್ತಿರುವೆ. ನಾನು ಹೇಳುವುದು ಸತ್ಯ. ನಿತ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಿಂದ ಮಾತನಾಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕುಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯ ಹೇಳುವುದಾದರೆ ಮಾವನಾದ ಮಾರೀಚನೇ ಹೊರತು ನನ್ನಿಂದ ಗುರುನಂದನೆ ಆಗಲಾರದು. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಹುಕ್ಕುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯವನ್ನು ಮಾಡಲೇಬೇಕು. ಏನು ಗೌರವ? ಅದೇನು ರಾವಣೇಂದ್ರ? ಆ ಸೀತೆಯು ಬಹು ಸೌಂದರ್ಯವತಿ. ಹೇಗಾದರೂ ಮಾಡಿ ಅವಳನ್ನು ಹೊತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಈಗಾಗಲೇ ಒಂದು ಬಾರಿ ಪೆಟ್ಟನ್ನು ತಿಂದು ನಾನು ನೋವನ್ನು ಅನುಭವಿಸಿರುವೆನು. ಮಾವ, ಆ ನನ್ನ ಅಜಾತ ವೈರಿಯಾದ ಹರಿಗೆ ಏಕಮುಖ. ಪಕ್ಷಿಗಳಲ್ಲೇ ಶ್ರೇಷ್ಠವಾದ ಗಂಡು ಬೇರುಂಡನಿಗೆ ದ್ವಿಮುಖ. ತ್ರಿಮೂರ್ತಿಗಳ ಅಂಶ ಸಂಭೂತನಾದ ದತ್ತಾತ್ರೇಯನಿಗೆ ತ್ರಿಮುಖ. ನನ್ನ ತಾತ ಪಿತಾಮಹ ಬ್ರಹ್ಮದೇವನಿಗೆ ಚತುರ್ಮುಖ. ನನ್ನ ಆರಾಧ್ಯ ದೈವ ಪರಮೇಶ್ವರನಿಗೆ ಪಂಚಮುಖ. ಪರಮೇಶ್ವರನ ಪುತ್ರನಾದ ಷಣ್ಮುಖನಿಗೆ ಆರುಮುಖ. ಈ ಭೂಮಿಯನ್ನು ಹೊತ್ತ ಆದಿಶೇಷನಿಗೆ ಏಳುಮುಖ. ದುರ್ಗೆಗೆ 8 ಮುಖ. ನವನಾಥನಿಗೆ 9 ಮುಖ. ಈ ದಶಕಂಠನಿಗೆ 10 ಮುಖ. ಈ ವಿಚಾರವನ್ನು ಎಲ್ಲಿಯಾದರೂ ಕೇಳಿರುವೆಯಾ? ನೋಡಿರುವೆಯಾ? ಯಾರಾದರೂ ಇರುವರೇ? ನೀನು ನನಗೆ ಸಹಾಯ ಮಾಡಿದರೆ ಸರಿ, ಇಲ್ಲವಾದರೆ ನಿನ್ನ ಶಿರಸ್ಸನ್ನು ಶತಛಿದ್ರವಾಗಿ ದಿಕ್ಕುಗಳಿಗೂ ಹರಡಿಬಿಡುತ್ತೇನೆ. ಈ ರಾಕ್ಷಸನ ಕತ್ತಿಗೆ ನಾನು ಖಡ್ಗಕ್ಕೆ ತಲೆ ಕೊಡುವ ಬದಲು ರಾಮಬಾಣಕ್ಕೆ ತುತ್ತಾಗಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆ. ರಾವಣೇಂದ್ರ, ನಿನ್ನ ಇಚ್ಛೆ ಇದ್ದಂತೆ ಮಾಡು. ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಸೀತಾಪರಣಕ್ಕೆ ಸಹಾಯ ಮಾಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಂದ್ರ, ಕಿಚ್ಚು ನುಡಿಗಳಿಂದ ಹಿಡಿದ ಹಠವನ್ನು ಸಾಧಿಸಬೇಕೆಂಬ ಹಠದಿಂದ ಚುಚ್ಚು ಮಾತನಾಡಿದ ನನ್ನನ್ನು
ಕ್ಷಮಿಸಿಬಿಡು, ಬಿಚ್ಚು ಮನಸ್ಸಿನಿಂದ ಕ್ಷಮಿಸಿಬಿಡು ಮಾವ. ಹಾಗೆ ಹಾಗೆ ಭ್ರಷ್ಟ! ಕರ್ಣ! ಕುಮಾರ! ಮುಂದಿನ ಕಾರ್ಯ ನಡೆ ಲಂಕಾ ನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಇದೇನಿದು? ನನ್ನನ್ನು ಈ ಪಾಪಿಯಿಂದ ರಕ್ಷಿಸುವವರು ಯಾರು ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ ಎಲ್ಲಿರುವೆ? ಏನನ್ನ ಕೂಗು ನಿಮಗೆ ಕೇಳಿಸುತ್ತಿಲ್ಲವೇ? ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದು. ದಯಮಾಡಿ ಯಾರಾದರೂ ನನ್ನನ್ನು ರಕ್ಷಿಸಬಾರದು, ನನ್ನನ್ನು ರಕ್ಷಿಸಬಾರದು. ಯಾರು ನನ್ನ ದಶರಥ ಮಿತ್ರನಾದ ಸಹೋದರನನ್ನು ಜ್ಞಾಪಿಸಿಕೊಳ್ಳುತ್ತಿರುವಲ್ಲ, ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸಿ. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ, ನನ್ನನ್ನು ರಕ್ಷಿಸು. ಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಕತ್ತುಕೊಂಡು ಹೋಗುತ್ತಿರುವೆ. ನಿಜವಾದ ಗಂಡೆ ನೀನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಮೊದಲು ನೀನಾರಂಬುದನ್ನು ತಿಳಿಸು. ನಾನು ದಶರಥನ ಮಿತ್ರ, ಮಹಾಪರಾಕ್ರಮಶಾಲಿಯಾದ ಜಟಾಯು. ನೀನ್ಯಾರೆಂಬುದನ್ನು ತಿಳಿಸು. ಈತನು ಮಹಾಪರಾಕ್ರಮಶಾಲಿ ಎಂದು ತಿಳಿದಿರು. ಈತನಿಂದ ಹೇಗಾದರೂ ಉಪಾಯದಿಂದಲೇ ಪಾರಾಗಬೇಕು. ಜಟಾಯು, ನಾವಿಬ್ಬರು ಸಮಬಾಲಶಾಲಿಗಳಾದ್ದರಿಂದ ನಮ್ಮ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯು ನನ್ನ ಈ 2 ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆಯು ಈ ನನ್ನ ಎಡಗಾಲು ಉಂಗುಷ್ಟದಲ್ಲಿರುವುದು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಇದೇನಿದು? ನನ್ನನ್ನು ರಕ್ಷಿಸಲು ಬಂದು ನಿನಗೆ ಇಂತಹ ದುರವಸ್ಥೆ ಉಂಟಾಯಿತು. ಹಾಗಾದ್ರೆ ಈ ನನ್ನನ್ನು ರಕ್ಷಿಸಬಲ್ಲವರು ಯಾರ್ಯಾರು ಈ ಯುಗದಲ್ಲಿ? ಯಾರ್ಯಾರು? ಜಾನಕಿ, ನಿನ್ನ ಸಹಾಯಕ್ಕೆ ಇನ್ನು ಯಾರೂ ಇಲ್ಲ. ನಡೆ, ಲಂಕಾನಗರಕ್ಕೆ ರಥವು ಸಿದ್ಧವಾಗಿರುವುದು. ಅಯ್ಯೋ, ಈಗ ನಾನೇನು ಮಾಡಲು? ಈ ನನ್ನ ಸಮಾಚಾರ ನನ್ನ ಸ್ವಾಮಿಗೆ ತಿಳಿಸುವವರಾರು? ಪಕ್ಷಿರಾಜ, ಈ ನನ್ನ ಸಮಾಚಾರವನ್ನು ನನ್ನ
ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವೂ ಹಾರಿ ಹೋಗದಿರಲಿ ಪಕ್ಷಿರಾಜ, ಏನಿನ ಪ್ರಾಣವೂ ಹಾರಿ ಹೋಗದಿರಲಿ ರಾಮಚಂದ್ರ. ಜಾನಕಿ, ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಂತಲೂ ಮಿಗಿಲಾದ ರೂಪವತಿ ಮಂಡೋದಿನಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸವಿದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ತಲ್ಪದೋಳ್ ಪವಡಿಸಿದರೂ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದು ಬೆಂದಿದೆ ಈ ನನ್ನ ಮನ. ಅದಾವ ಮೋಹ, ಅದಾವ ಪ್ರೀತಿ. ಇದಕ್ಕೆಲ್ಲ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ 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 ನನ್ನನ್ನು ನಾನೇ ಅರಿದವನಾಗಿರುವೆ.
ಏನಾದರೂ ಸರಿ, ಆ ನನ್ನ ಗುರಿಯನ್ನು ಸಾಧಿಸಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಣೆ ಮಾಡಿಕೊಳ್ಳಲೇಬೇಕು. ಹೇ ಸೀತೆ, ಹೇ ಸೀತೆ, ನೀನೇ ನನ್ನ ಮೋಕ್ಷದಾತೆ. ಪ್ರಭು ರಾಕ್ಷ, ಆ ಸೀತೆ ನನ್ನ ಮೇಲೆ ಎಷ್ಟೊಂದು ಮೋಹವಿಟ್ಟಿರಬಹುದು. ಎಲ್ಲವನ್ನೂ ನಾನು ಹರಿತೆ ಮಹಾಪ್ರಭು. ಆದರೆ ಇದೆಲ್ಲ ಅಮಂಗಲವಾದ ಮಾತು ಪ್ರಭು. ಪ್ರಭು, ಸೀತೆ ನಿಮ್ಮ ಮೋಕ್ಷದಾತೆ ಎಂದು ಬಣ್ಣಿಸುತ್ತೀವಲ್ಲ, ಸೀತೆಯನ್ನು ನಾನು ನೋಡಿದೆ ಪ್ರಭು. ನಿಮ್ಮ ಹೆಸರನ್ನು ಆಕೆಯಲ್ಲಿ ಪ್ರಸ್ತಾಪಿಸಿದ ಮಹಾಪ್ರಭು. ನಿಮ್ಮ ಹೆಸರನ್ನು ಕೇಳಿದಾಕ್ಷಣ ಹುಣ್ಣಿಮೆಯ ಚಂದ್ರನಂತೆ ನಗುತ್ತಾ ಇಬ್ಬನಿಯ ಮೇಲಿನ ಕರಿಕೆಯನ್ನು ಮೆಲ್ಲುವ ಜಿಂಕೆಯಂತೆ ಜಿಗಿಯುತ್ತಾ ನಿಮ್ಮನ್ನು ಹಪ್ಪಿ ಮನವನ್ನು ಬಳ್ಳಿ ಹಪ್ಪುವಂತೆ ನಿಮ್ಮನ್ನು ಆಲಿಂಗಿಸಿ ಬರುವಳೆಂದು ಭ್ರಮಿಸಿ ನಾನು ಹೋಗಿ ಆಕೆಯನ್ನು ಲಾಭಿಸಿದೆ. ಉಗ್ರನು ಅವನು ತಾಳಿ ಕಂಡಾಮಂಡಲವಾಗಿ ಆರಾಮಣ ಈತ ರಾಕ್ಷ, ಹಾಗೆಲ್ಲ ಬಣ್ಣಿಸಿದರು. ಆದ್ದರಿಂದ ನಡೆ. ನನಗೆ ತಿಳಿದಿದ್ದನ್ನು ನಾನು ಹೇಳಿದ ಮಹಾಪ್ರಭು. ಈಗಲೇ ಹೋಗಿ ಆ ಸೀತೆಯನ್ನು ಮಧುರೋಕ್ತಿಗಳಿಂದ ಮಾತನಾಡಿಸಿ ನನ್ನವಳನ್ನಾಗಿ ಮಾಡಿಕೊಳ್ಳುವೆ. ನಡೆಯ ರಾಕ್ಷ. ಬಹಳ ಸಂತೋಷ, ಬಹಳ ಸಂತೋಷ. ನನ್ನ ಅಪ್ಪಣೆಯಾಗುವ ತನಕ ಯಾರನ್ನು ಒಳಗೆ ಬಿಡಬಾರದು, ನೀವು ಒಳಗೆ ಬರಬಾರದು. ಎಚ್ಚರಿಕೆ. ಇದೇ ನಮ್ಮ ದಾಸ. ಅಕರಾಕ್ಷ. ಏನು ರೂಪು, ಏನು ಲಾವಣ್ಯ.
ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಬಾ ಸೀತಾ, ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ಹೆಚ್ಚೇನು ಸೀತಾ, ಹೆಚ್ಚೇನು, ನನ್ನ ಪಟ್ಟದೊರಸಿಯಾದ ಮಂಡೋದರಿಯೂ ಸಹ ನಿನಗೆ ದಾಸಿಯಾಗುವುದು. ಹೆಚ್ಚೇನು ಸೀತಾ, ಚಕ್ರವರ್ತಿ ಸಾರ್ವಭೌಮನಾದ ನಾನೂ ಸಹ ನಿನಗೆ ದಾಸನಾಗುವುದು. ಬಾ ಸೀತಾ, ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ರಾಮಚಂದ್ರ, ಈ ದುರಾತ್ಮನ ದುರಾನಾಗುಲಿಕ್ಕೆ ಹುಟ್ಟೋದು ಹೇಗೆ ತಾನೇ ನಾನು ಜೀವಿಸಿರಲಿ? ಈತನ ದುರಾಲೋಚನೆಯನ್ನು ಅದು ಹೇಗೆ ತಾನೇ ನಾನು ಸಹಿಸಿಕೊಳ್ಳಲಿ? ರಾಮಚಂದ್ರ, ರಾಮಚಂದ್ರ. ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿಬಾರ ಸವಿನೀರ ಸುಮನೀಯುವ ಬಳಿಬಾರ ಸವಿನೀರ ಸುಮನೀಯುವ ಸಾರ ಸಂಭ್ರಮವ ಮೋಹನ ರಾಣಿ ಸುಹಾಸಿನಿ ರಮಣಿ ರಮಣಿ ಮೋಹನ ರಾಣಿ ಸುಹಾಸಿನಿ ಮಧುರವಾಣಿ ಪಲ್ಲವವಾಣಿ ಮೋಹನ ರಾಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವವಾಣಿ ಸರದೆ ನೀಗ ಕವಿದೆ ಬಾಬೇಗ ಸ್ವರತೆ ನೀಗ ಕವಿದೆ ಬಾಬೇಗ ಮೋಹದ ಮಧುಮಯ ಸುಮರಾಣಿ ಮೋಹದ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂತತವ ಪೈಸಾನೆ ಸಲೀಲ ಸುಮನೀಯುವ ಶೃಂಗಾರ ಸಂಭ್ರಮವ 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 ಜಾನಕಿ, ಬಾ, ಬಾ, ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಬಾ ಸೀತಾ. ಛೀ ಪಾಪಾತ್ಮ.
ಸ್ವಾಮಿಗೆ ತಿಳಿದದ್ದೇ ಆದರೆ ಅರೆ ಕ್ಷಣದಲ್ಲಿಯೇ ಈ ನಿನ್ನ ಉದರವನ್ನು ಸೀಳಿ ಬಿಡುವರು. ಅದು ಅಲ್ಲದೆ ಹರಿಭಯಂಕರವಾದ ನನ್ನ ಸ್ವಾಮಿಗೆ ಎದುಗುಟ್ಟು ನಿಲ್ಲಬಲ್ಲಿಯ ನೀನು ಅದೆಂದಿಗೂ ಸಾಧ್ಯವಿಲ್ಲ. ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನೀನು ಶರಣಾಗತನಾಗು. ಜಾನಕಿ ಕಡಕಾಡಿಯಲ್ಲಿ ಬೇಡಿದ ತಿಳಿದರೂ ಸಪ್ತ ಸಾಗರವನ್ನು ದಾಟಿ ಬರಲು ಸಮರ್ಥನು. ನನ್ನ ಮನದಾಸೆಯನ್ನು ಪೂರ್ಣಗೊಳಿಸು ಬಾ ಸೀತಾ. ಇಂತಹ ಮಾತುಗಳು ನಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಂದಂತೆ ನೀನು ನನ್ನನ್ನು ಕರೆತಂದಿರುವೆ. ಅದು ಅಲ್ಲ, ನನ್ನ ಸ್ವಾಮಿಯು ಮುನಿದದ್ದೇ ಆದರೆ ಅರೆಕ್ಷಣದಲ್ಲಿ ಈ 3 ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡು. ವೃಥಾ ನನ್ನ ಸ್ವಾಮಿಯನ್ನು ದೂಷಿಸುವುದರಿಂದ ನಿನಗೆ ಸಿಗುವ ಫಲವಾದ್ರೆ ಏನು? ಅದಕ್ಕಾಗಿ ಹೇಳ್ತಿರುವೆ, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನೊಂದಿಗೆ ಇಡೀ ಈ ನಿನ್ನ ಕುಲವನ್ನೇ ಉದ್ಧಾರ ಮಾಡಿಕೋ. ಜಾನಕಿ, ಸಾಕು ಮಾಡು ನಿನ್ನ ಈ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ನಿನ್ನ ರಾಮನಿಗೆ ಅದರ ತಕ್ಕವನಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಈ ಅಶೋಕವನದಲ್ಲಿ ಯಾರೂ ಇಲ್ಲ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಎಚ್ಚರವಾಗಿ ಭೂಕಂಪ ಮಾತಿ ವಸುಂಧರಿ ಈ ಪಾಪಿಯನ್ನು ಸ್ಪರ್ಶ ಮಾಡುವುದಂತೆ. ಅಷ್ಟರಲ್ಲಿ ಈ ನಿನ್ನ ಗರ್ಭವನ್ನು ಇಬ್ಬಾಗ ಮಾಡಿ ಈ ನಿನ್ನ ಭಾಗಿನ ಪುತ್ರಿಯನ್ನು ನಿನ್ನಲ್ಲಿ ಧರಿಸಿಕೊತಾಯಿ, ನಿನ್ನಲ್ಲಿ ಧರಿಸಿಕೊತಾಯಿ, ನಿನ್ನಲ್ಲಿ ಧರಿಸಿ. ಭಲೆ 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 ಸೀತಾ, ಭಲೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ.
ಹೃದಯದಿಂದ ಪ್ರಾರ್ಥಿಸುತ್ತಿದ್ದೇನೆ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಏ ಪಾಪಾತ್ಮನೆ, ಅಂದು ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಮೆರೆದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ನಾನು ಅಸಮರ್ಥನೆ, ನೋಡಲಾರೆ, ಸಹಿಸಲಾರೆ. ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಪ್ರಾಣೇಶ್ವರ, ವೀರಾದಿ ವೀರರು, ಶೂರಾದಿ ಶೂರರು ಆದ ನೀವು ಒಬ್ಬ ಅಬಲೆಯನ್ನು ಬಲಾತ್ಕರಿಸಲು ಪ್ರಯತ್ನಿಸುತ್ತಿರುವಿರಲ್ಲ, ಇದು ನ್ಯಾಯವೇ? ನೀತಿಯೇ? ಧರ್ಮವೇ? ಬೇಡ ಪ್ರಭು, ಹಿಂದೆ ಒದಗಿ ಬಂದ ವೇದವತಿಯ ಶಾಪವನ್ನು ಮರೆತು ಬಿಟ್ಟಿರುವಿರೆ. ಸುಮ್ಮನೆ ನಡೆಯಿರಿ, ಅಂತಃಪುರಕ್ಕೆ ಹೋಗೋಣ. ಈ ನಿಶಾರಾತ್ರಿಯಲ್ಲಿ ನೀನೇಕೆ ಇಲ್ಲಿಗೆ ಬಂದೆ? ಪತಿ ಇರುವ ಜಾಗಕ್ಕೆ ಸತಿ ಬರದೆ ಮತ್ತಿನ್ಯಾರು ಬರಬೇಕು? ನೀವೆಲ್ಲಿರುವಿರೋ ನಾನು ಅಲ್ಲಿಯೇ. ನಡೆ. ಎಂತಹ ಆಟವಾದಿಯೇ ನೀನು. ಅಂದು ಸ್ವಯಂವರ ಸಭೆಯಲ್ಲಿ ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ಅಪಮಾನಿತನಾದೆನು. ನನ್ನ ತಂಗಿ ಶೂರ್ಪನಖ ಕಿವಿ ಮೂಗುಗಳನ್ನು ಕುಯ್ದು ಕಳುಹಿಸಿದಾಗ ನನ್ನ ಕಣ್ಣು ಮುಂದೆ ನಿಂತಾಗ ಮತ್ತೊಂದು ಸಾರಿ ಅಪಮಾನಿತನಾದೆನು. ಇವೆರಡರ ಶೋಕಾರ್ಥವಾಗಿ ಸೀತೆಯನ್ನು ಅಪಹರಿಸಿ ತಂದು ಶೋಕವನ್ನು ನಿಲ್ಲಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತಿರುವೆನು. ಆದರೆ ಇಂದು ನನ್ನ ಆಸೆಗಳೆಲ್ಲವೂ ಭಗ್ನವಾಗಿರುವುದು. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಭಗ್ನವಾಗಿ ನಾಶವಾಗಿ ಹೋಗಲಿ. ಅವು ನಾಶವಾಗುವುದು ನನ್ನ ದೇಹಾಂತ್ಯದೊಡನೆ. ರಾಮೇಶ್ವರ, ನೀನು ನಡೆ. ನೀವು ಬರುವುದಿಲ್ಲವೇ? ನೀನು ನಡೆ. ಆಗಲಿ. ಜಾನಕಿ, ನಿನಗೆ 1 ಮಾಸದ ಅವಧಿ ಕೊಟ್ಟಿರುವೆನು. ಅಷ್ಟರಲ್ಲಿ ನೀನಾಗೇ ಒಲಿದರೆ ಸರಿ, ಇಲ್ಲವಾದರೆ ಶತಛಿದ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ಎಚ್ಚರ.
ತಮ್ಮ ಆಜ್ಞೆ. 1 ಮಾಸದ ಒಳಗಾಗಿ ಜಾನಕಿ ನನ್ನವಳಾದರೆ ಸರಿ, ಇಲ್ಲವಾದರೆ ನಿನಗೂ ಅದೇ ಶಿಕ್ಷೆಯಾಗುವುದು. ಎಚ್ಚರ. ಅವರ ಮನಸ್ಸನ್ನು ಒಲಿಸುವ ಕಾರ್ಯದಲ್ಲಿ ಪ್ರವೃತ್ತನಾಗುವನು ಮಹಾಪ್ರಭು. ಫಲಾಫಲಗಳು ದೈವೇಚ್ಛೆ. ತಾವನ್ನು ನಡೆಯಲಿ ಮಹಾಪ್ರಭು. ವಂಶದೋಳ್ ಪ್ರಖ್ಯಾತವಂ ಪಡೆದು ಪರಮೇಶ್ವರನಿಂದೊರವಂ ಪಡೆದ ಈ ಅಸುರ ಸುಂದರ ಧೀರ ರಾವಣೇಂದ್ರನಿಗದಾರು ಸಾಟಿ. ಸಮರೆ ನೋಡೈ ಸುರರು ಎನಗೆ ಸಮರೆ, ಸುರರು ಎನಗೆ ಸೋಮರೆ ನೋಡೈ ಸುರರು ಎನಗೆ ಸಮರೆ. ಯಕ್ಷ ಗರುಡ ಗಂಧರ್ವರಿರುವರೇ ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ. ಚಂದ್ರಮೌಳಿ ದೊರವ ಪಡೆದ ಈ ಪ್ರಚಂಡ ರಾವಣನಿಗೆ ಎದುರೇ, ಚಂದ್ರಮೌಳಿ ದೊರವ ಪಡೆದ ಈ ಪ್ರಚಂಡ ರಾವಣನಿಗೆ ಎದುರೇ, ಸುರರು ಎನಗೆ ಸಮರೆ ನೋಡೈ ಸುರರು ಎನಗೆ ಸಮರೆ. ಸಹಸ್ರಾರು ಸೈನಿಕರಿಂದ ಪರಿವೇಷಿತನಾದ ಈ ರಾವಣ ಆಸ್ಥಾನದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದು ತರುವವರು ಯಾರು ಇಲ್ಲದಂತಾಯಿತೆ. ಸಾಧ್ಯವಿಲ್ಲಬೇಕೆ ಜನಕ? ಆ ಕಾಡು ಕೋಣಕವನ್ನು ನಾನು ಬಂಧಿಸ್ತಾನಿದ್ದೇನೆ. ಭಲೆ ಭಲೆ ಕುಮಾರ ಭಲೆ. ಆದರೆ ಜನಕ, ಈ ಕೋಣಕವನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಬಳಸಬೇಕಾಯಿತು. ಏನು? ಒಂದು ಸಾಮಾನ್ಯ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಗಿದೆ. ಚಿಂತೆ ಇಲ್ಲ, ಚಿಂತೆ ಇಲ್ಲ, ಸೆಳೆದು ತನ್ನಿ ಪ್ರಾಸ್ತ್ರ. ಇವನ ಆರಂಭದನ್ನು ವಿಚಾರಿಸು. ಎಲ್ಲವೋ ಕಪಿಯೇ, ಯಾರು ನೀನು? ಇಲ್ಲಿ ನಿನ್ನ ಹೆಸರೇನು? ಅಕ್ಷಯವಾದಿ ರಾಕ್ಷಸರನ್ನು ಕೊಂದಲು ಕಾರಣವೇನು? ನೀನು ಸ್ವಾಮಿಯ ಕಾರ್ಯಕ್ಕೆ ಬಂದಿರೋ ಅಥವಾ ಸಕಾರ್ಯಕ್ಕಾಗಿ ಬಂದಿರೋ? ಸನ್ನಿಧಾನದಲ್ಲಿ ಮಗಳು ಓಹೋ, ನಾನ್ಯಾರೆಂದು ಕೇಳುತ್ತಿರುವೆಯಾ? ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾಜಿಸುತ್ತಿರುವ ದಶಗಂಡನ ಮಹಾಮಂತ್ರಿಯಾದ ಪ್ರಾಸ್ತನು ನಾನು. ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಓಹೋ, ಈ ನಾರಿ ಚೋರನು ಉನ್ನತವಾದ ಆಸ್ಥಾನದ ಮೇಲೆ ಕುಳಿತುಕೊಂಡು ರಾಮದೂತನಾದ ನನ್ನನ್ನು ಪ್ರಶ್ನಿಸುತ್ತಿರುವನು. ಇದು ನನಗಲ್ಲದಿದ್ದರೂ ಈ ನನ್ನ ಲಾಂಘೂಲಕ್ಕೆ ಮಹತ್ವಮಾನ. ಆದ್ದರಿಂದ ಈ ನನ್ನ ಲಾಂಘೂಲದಲ್ಲಿಯೇ ಉನ್ನತವಾದ ಆಸ್ಥಾನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಇವನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಏನು ಆಶ್ಚರ್ಯವಿದು! ಹಿಂದೆ ನಾನು ಕೈಲಾಸಕ್ಕೆ ಹೋಗಿದ್ದಾಗ
ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆನು. ಆತನೇನಾದರೂ ಈ ರೂಪಿನಿಂದ ಬಂದಿರಬಹುದೇ? ಇಷ್ಟು ಅನರ್ಥಕ್ಕೆ ಕಾರಣರಾದ ಈ ಕೋಡಗನಿಗೆ ಹೇ, ನೀನು ಯಾರು? ಅಶೋಕವನವನ್ನು ಹಾಳು ಮಾಡಿದಲ್ಲದೆ ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ವಿವರವಾಗಿ ತಿಳಿಸು. ಇಲ್ಲದಿದ್ದರೆ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾದಿತ್ತು. ಎಚ್ಚರ. ನನ್ನ ಶಿರಚ್ಛೇದನ? ಈ ಮಾರುತಿಯ ಶಿರಚ್ಛೇದನ ಅಷ್ಟು ಸುಲಭ ಮಾತ್ರವಲ್ಲ ರಾವಣೇಂದ್ರ. ನಾನಾದರೂ ರಾಜದೂತನಾಗಿ ಬಂದಿದ್ದೇನೆ. ನಿನ್ನನ್ನು ರಾಜದೂತನಾಗಿ ಕಳುಹಿಸಿದ ಆ ರಾಜಶ್ರೇಷ್ಠನಾರೋ? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳುಹಿಸಿದ್ದಾನೆ. ಏನು ಆ ಸಂದೇಶ? ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗಿ ಬಾಳುವುದೇ ಆತನ ಸಂದೇಶ. ಭಲೆ ಭಲೆ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗೆ ಉಚಿತವಾದ ಸಲಹೆಯನ್ನು ಇತ್ತಿರುವನು ಆ ನಿನ್ನ ಕಪಿರಾಯ. ಅದರಂತೆ ನಡೆಯದೆ ಹೋದರೆ ಏನಾಗುವುದೋ ಕೋಡಗ? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿಯ ಮಂತ್ರದಲ್ಲಿ ರಕಾರವನ್ನು, ನಮಃ ಶಿವಾಯ ಎಂಬ ಪಂಚಾಕ್ಷರಿಯ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನಿಗೆ ದೂತನು ನಾನಾದರೂ ರಾವಣ. ಬಹು ಜನ ರಾವಣರಿದ್ದರೆಂದು ಕೇಳಿದ್ದೇನೆ. ಅಷ್ಟು ಜನ ರಾವಣರಲ್ಲಿ ನೀನಾವ ರಾವಣನೋ ನಾನು ಕಾಣಿನಲ್ಲ. ಭಲೆ ಭಲೆ, ಹಾಗಾದರೆ ನೀನು ಯಾವ ಯಾವ ರಾವಣರನ್ನು ನೋಡಿರುವೆ? ಹೇಳು ನೋಡೋಣ. ಕೇಳು ಹಾಗಾದರೆ. ಪರಶಿವನ ವಾಸವಿರುವ ಕೈಲಾಸ ಪರ್ವತವನ್ನು ತನ್ನ ಪಟ್ಟಣದಲ್ಲಿಟ್ಟುಕೊಳ್ಳಬೇಕೆಂಬ ಆಸೆಯಿಂದ ಪರಶಿವನ ಧ್ಯಾನಸಕ್ತನಾಗಿದ್ದ ಸಮಯದಲ್ಲಿ ನೀನು ಕೈಲಾಸ ಪರ್ವತವನ್ನು ಅಳ್ಳಾಡಿಸಲು ಈ ನಿನ್ನ ತುಂಟತನವನ್ನು ನೋಡಿದ ಶಂಕರನು ತನ್ನ ಉಂಗುಷ್ಟದಿಂದ ನಿನ್ನನ್ನು ಮೆಟ್ಟಲು ಆಗ ಬಾಹುಬಲ ಸಮೇತನಾಗಿ ಪರ್ವತದಡಿಯಲ್ಲಿ ಸಿಲುಕಿ ಹೊರಲಾಡುತ್ತಿಲ್ಲವೇ? ಪಾಪ ಕನಿಕರಿಯುಕ್ತಳಾದ ಪಾರ್ವತಿಯು ಶಂಕರನನ್ನು ಪ್ರಾರ್ಥಿಸಲು ಶಂಕರನು ಮನ್ನಿಸಿ ಬಿಡಲು ತೇಜವಿಹೀನನಾಗಿ ಪಟ್ಟಣಕ್ಕೆ ಓಡಿ ಬಂದನಂತೆ ಆ ರಾವಣನು ನೀನೇನೋ? ಎಲ್ಲವೋ ಮರ್ಕಟವೇ, ಅತಿ ಸಾಹಸ ಸಂಭ್ರಮದಿಂದ ಆ ಕೈಲಾಸ ಪರ್ವತವನ್ನು ಎತ್ತಿ ಚೆಂಡಾಡಿದ ಸಾರ್ವಭೌಮನು ನಾನೇ. ಮುಂದೆ ಹೇಳು. ಕೇಳು. ಕಾರ್ತವೀರ್ಯಾರ್ಜುನನನ್ನು ಗೆಲ್ಲುತ್ತೇನೆಂದು ಹೋಗಿ ಗೆಲ್ಲಲಾರದೆ ಆತನಿಂದಲೇ ಬಂಗಾರ ಬೇಡಿಗಳಿಂದ ಬಂಧಿತಗೊಂಡು ಆತನ ಕಾರಾಗೃಹದಲ್ಲೇ ಕೊಳೆಯುತ್ತಿದ್ದನಂತೆ ಆ ರಾವಣನು ನೀನೇನೋ? ಇಲ್ಲವೋ ಮರ್ಕಟವೇ, ಶತ್ರುವಿನ ಬಲಾಬಲಗಳನ್ನು ತಿಳಿಯಲು ಕಾರ್ತವೀರ್ಯಾರ್ಜುನನ ಅರಮನೆಯಲ್ಲಿ ಇದ್ದನೇ ಹೊರತು ನೀನು ಹೇಳಿದಂತೆ ಸೆರೆಮನೆಯಲ್ಲ. ಮುಂದಕ್ಕೆ ಬಗಳು. ಕೇಳು ಹಾಗಾದರೆ.
ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಪಾಪ ಪಾಪ ಆ ಬಾಲಕನ ಪಾದಗಳ ಪ್ರಹಾರಗಳನ್ನು ತಾಳಲಾರದೆ ಹಲ್ಲು ಹಲ್ಲು ಕಿರಿದುಕೊಂಡು ಪಟ್ಟಣಕ್ಕೆ ಓಡಿ ಬಂದನಂತೆ ಆ ರಾವಣನು ನೀನೇನೋ? ಎಲ್ಲೋ ಕಾಡು ಕಪಿಯೇ, ಆ ಕಬರ್ದನಿಯನ್ನು ಹೋಲಿಸಿಕೊಳ್ಳಲು ಒಂದೇ ದಿನದಲ್ಲಿ ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಆರಾಧ್ಯ ದೈವನಾದ ಪರಶಿವನಿಗೆ ಅರ್ಘ್ಯವನ್ನು ಕೊಡುವ ಸಮಯದಲ್ಲಿ ನನ್ನ ಕಾರ್ಯ ಸಾಧನೆಗಾಗಿ ಆತನನ್ನು ಕೆಣಕಿದನೇ ವಿನಃ ಅನ್ಯತಾ ಅಲ್ಲ. ಮುಂದೆ ಹೇಳು. ಹೇಳು ಹಾಗಾದರೆ. ಅಯ್ಯ ರಾವಣೇಶ್ವರ, ಈಗ ನಾನು ಹೇಳತಕ್ಕ ಮಾತನ್ನು ಕೇಳಿ ನಿನಗೆ ಕೋಪ ಬರುವುದು, ಆದರೆ ಈ ವಿಚಾರದಲ್ಲಿ ನೀನು ಕೋಪ ಮಾಡತಕ್ಕದ್ದಲ್ಲ. ಏತಕ್ಕೆಂದರೆ ಏತಕ್ಕೋ ಅಂದು ಸೀತಾ ಸ್ವಯಂವರ ಸಭೆಯಲ್ಲಿ ಜನಕ ಮಹಾರಾಜನು ನಾನಾ ದೇಶದ ರಾಜಕುಮಾರರಿಗೆ ಆಹ್ವಾನವನ್ನು ನೀಡಿದ್ದಾಗಿಯೂ ನಿನಗೆ ಯಾವುದೇ ಆಹ್ವಾನವನ್ನು ನೀಡದಲ್ಲದೆಯೂ ತಾನಾಗೇ ಮೇಲೆ ಬಿದ್ದು ಹರದನಸನ್ನು ಹೆತ್ತತ್ತೇನೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿಕೊಂಡು ನರಳುತ್ತಿರಲಿಲ್ಲವೇ? ಆಗ ಅಲ್ಲೇ ನೆರೆದಿದ್ದ ನಾನಾ ದೇಶದ ರಾಜಕುಮಾರರು ಅಂತಃಪುರ ಸ್ತ್ರೀಯರು ಈ ನಿನ್ನ ಬಾಳನ್ನು ನೋಡಿ ನಗಲಿಲ್ಲವೇ? ಆ ಅಪಮಾನವನ್ನು ಸಹಿಸಲಾರದೆ ಪಟ್ಟಣಕ್ಕೆ ಓಡಿ ಬಂದನಂತೆ ಆ ರಾವಣನು ನೀನೇನೋ? ಎಲ್ಲವೋ ಮರ್ಕಟವೇ, ಶಿವಧನಸ್ಸನ್ನು ಹಿಡಿದು ಬಾಗಿದರೆ ಪರಮೇಶ್ವರನಿಗೆ ಅಪಮಾನವಾಗುವುದೆಂದು ಆ ರೀತಿ ಮಾಡಿದನೇ ವಿನಃ ಮತ್ಯಾವ ರೀತಿಯಲ್ಲ. ಮುಂದಕ್ಕೆ ಮಗಳು ಕೇಳು ಹಾಗಾದರೆ. ಅಂದು ಶ್ರೀರಾಮ ಲಕ್ಷ್ಮಣರು ಪರ್ಣಶಾಲೆಯಲ್ಲಿ ಇಲ್ಲದಿರುವ ಸಮಯವನ್ನು ಸಾಧಿಸಿ ತಾನಾಗೇ ಮೇಲೆ ಬಿದ್ದು ಬಂದು ಭವತಿ ಭಿಕ್ಷಾಂ ದೇಹಿ ಎಂದು ಹೇಳಿಕೊಂಡು ಸೀತಾ ಮಾತೆಯನ್ನು ಅಪಹರಿಸಿ ತಂದ, ಛೋರತನದಿಂದ ಅಪಹರಿಸಿ ತಂದ. ದಶಕಂಠ ರಾವಣನು, ಪ್ರಚಂಡ ರಾವಣನು, ಪರನಾರಿ ಘೋರ ರಾವಣನು ನೀನೇ ಆಗಿದ್ದ ಪಕ್ಷದಲ್ಲಿ ಕೆಲವೊಂದು ವಿಚಾರವನ್ನು ಸನ್ನಿಧಾನದಲ್ಲಿ ಹೆಬ್ಬಗಳು ನಿನ್ನೊಳಗೆ ಕೆಲವೊಂದು ವಿಚಾರವನ್ನು ಮಾತನಾಡಬೇಕಾಗಿದೆ. ಆ ಸೀತೆಯನ್ನು ನಿಜ ನೀನು ಹೇಳುತ್ತಿರುವುದು ನಿಜ. ಆ ಸೀತೆಯನ್ನು ಅತಿ ಚಮತ್ಕಾರದಿಂದ ಅಪಹರಿಸಿ ತಂದ ರಾವಣ, ದಶಕಂಠ ರಾವಣ ನಾನೇ. ಮುಂದಕ್ಕೆ ಹೇಳು. ನೀನು ಆಕೆಯನ್ನು ಅಪಹರಿಸಿ ತಂದದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿಯೇ ಕಟ್ಟಿ ತಂದಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ ರಾವಣೇಂದ್ರ. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು, ಸುಖದಿಂದ ಬಾಳು. ವೃಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಕರ ದಕ್ಷ ವಿದುರೆ ವೃಕ್ಷವಾನರ ಯಕ್ಷ ಭುಜಕರ ದಕ್ಷ ಭುಜಕರ ಲಕ್ಷ ವಿದುರೆ ದಕ್ಷ ವೀರನೆಂದೆನಿಸಿ ಮೆರೆವಾ ದಕ್ಷ ವೀರನೆಂದೆನಿಸಿ ಮೆರೆವಾ ರಾಕ್ಷಸಾಧಿಪ ರಾವಣೇಶ್ವರ ನಾನಾರು ಈ ಬಂದೆಯ ವೀರಾದಿ ವೀರ ನಾನಾರು
ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ. ಕಾಡಿನಲ್ಲಿ ಅಲೆಯುವ ಆ ರಾಮನಿಗೆ ಸೀತೆಯನ್ನು ಒಪ್ಪಿಸುವುದು ಎಂದಿಗೂ ಸಾಧ್ಯವಿಲ್ಲ. ಅಯ್ಯ ರಾವಣೇಶ್ವರ, ನೀನೇನು ಸಾಮಾನ್ಯನಲ್ಲ. ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ಕೈಕಸಾಗರ್ಭ ಸಂಜಾತನು, ಹೌದು, ವಿಶ್ವಾಸವಿನ ಮಗನು, ಅಲ್ಲವೇ? ಶಿವಪೂಜಾತುರನ್ನಲ್ಲವೇ ನೀನು? ಬ್ರಹ್ಮನೇ ನಿನ್ನ ಆಸ್ಥಾನದ ಪುರೋಹಿತನಾಗಿರು. ಅಲ್ಲವೇ? ನನ್ನ ತಂದೆಯಾದ ವಾಯುದೇವನೇ ನಿನ್ನ ಅರಮನೆಯ ಆ ವರುಡನು ನಿನ್ನ ಅರಮನೆಯನ್ನು ಸಿಂಗರಿಸಿ ಶುದ್ಧಪಡಿಸಿ ನಿನ್ನ ಅರಮನೆಯ ಮುಂದೆ ಶುದ್ಧವಾದ ರಂಗವಲ್ಲಿಯನ್ನು ಬಿಡುತ್ತಿರುವನು. ಹೌದಲ್ಲವೇ? ಕುಬೇರನು ನಿನ್ನ ಬೊಕ್ಕಸದ ಗಲಗನಲ್ಲವೇ? ಅಲ್ಲವೇ ಅಲ್ಲವೇ? ಸುರರಮಣಿಯರೆಲ್ಲರೂ ನಿನ್ನ ಅರಮನೆಯ ಪರಿಚಾರಕರಾಗಿರುವರು. ಆಗಿರುವರು ಎಲ್ಲದಕ್ಕಿಂತಲೂ ಮೇಲಾಗಿ ಸಿಂಹಾಸನಗಳನ್ನೇ ನಿನ್ನ ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಿಲನ್ನಾಗಿ ಮಾಡಿಕೊಂಡಿರುವೆ. ಹೀಗಿರುವಲ್ಲಿ ರಾವಣ ನಾರಿ ಚೋರ ಎಂಬ ಅಪಕೀರ್ತಿ ಹೊಂದಿಲ್ಲದಿದ್ದ ಪಕ್ಷದಲ್ಲಿ ರಾವಣ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆಂದೆನಿಸಬಹುದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ ರಾವಣೇಂದ್ರ. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು, ಸುಖದಿಂದ ಬಾಳು, ನನ್ನ ಮಾತನ್ನು ಕೇಳು. ಅದೆಂದಿಗೂ ಸಾಧ್ಯವಿಲ್ಲ. ಹೋಗಲಿ ಬಿಡು ರಾವಣೇಂದ್ರ, ಹೋಗಲಿ ಬಿಡು. ನಿನ್ನಿಂದ ಸಾಧ್ಯವಾಗದಿಲ್ಲದಿದ್ದರೆ ದಾನವನಾದ ನೀನು ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗಲು ಸಾಧ್ಯವಿಲ್ಲ. ಹೋಗಲಿ ಬಿಡು. ನನ್ನದು ಸರ್ವದ ಅಪರಾಧವಾಯಿತೆಂದು ಹೇಳಿ ರಾಮ 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 ಎಂದು ಹೇಳಿ ರಾವಣ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕರೆಸರಿಸಿ ಮಂಗಳ ಸ್ನಾನ ಮಾಡಿಸಿ ಆ ಪಾರ್ಶ್ವದಲ್ಲಿ ನಿಲ್ಲಿಸಿ ರಾಮ 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 ಸರ್ವದಾ ಅಪರಾಧವಾಯಿತೆಂದು ಹೇಳಿ ಇಲ್ಲಿ ನೋಡು, ರಾಮದೂತನಾದ ನನ್ನ ಕಾಲಿಗೆ ಬಿದ್ದು ಬಿಡು. ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಈ ಕಪಿಯ ಹರಟೆಯು ಬಲವಾದೀತು. ಈ ನೀಚನ ಸೆಳೆ ತಂದು ಯಾವ ಶಿಕ್ಷೆಯನ್ನು ವಿಧಿಸಬೇಕು ಹೇಳಿ ಶಿರಚ್ಛೇದನ ಮಾಡಿಬಿಡು. ಪ್ರಭು, ಕಪಿಗೆ ಬಾಲವೇ ಮುಖ್ಯವಾದದ್ದು. ಬಾಲವನ್ನು ಬಟ್ಟೆಯಿಂದ ಸುತ್ತಿ ಅದಕ್ಕೆ ತೈಲದಿಂದ ಹತ್ತಿ ಬೆಂಕಿಯನ್ನು ಸುಟ್ಟಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನಗರದಿಂದ ಆಚೆಗೂಡಿಸಬೇಕು. ಇದನ್ನು ನೋಡಿದ ಅಧಮರು ಬೆಚ್ಚಿ ಬೀಳಬೇಕು. ಹೌದು ಪ್ರಹಸ್ತ, ಈ ಕಪಿಗೆ ಹಾಗೆಯೇ ಮಾಡಿರಿ. ಸೆಳೆದೊಯ್ಯಿರಿ ಇವನನ್ನು. ಸಾವಧಾನ ರಾವಣೇಂದ್ರ, ಸಾವಧಾನ. ಅಂದು ನಿಶರಾತ್ರಿಯಲ್ಲಿ ನಾನು ನಿನ್ನ ಪಟ್ಟಣಕ್ಕೆ ಕಾಲಿಟ್ಟೆನು ಎಂದು ಈ ನಿನ್ನ ಸೇವಕರಿಡುವ ಕೊಳ್ಳಿಯಿಂದ ನಿನ್ನ ಪಟ್ಟಣವನ್ನು ಚೆನ್ನಾಗಿ ಮೆರಗೊಂಡು ಹೋಗುತ್ತೇನೆ. ವಿಭೀಷಣ, ಪ್ರಹಸ್ತ, ಈ ಗೋಸನ್ನಿಯನ್ನು ಸಭೆಯಿಂದ ಆಚೆಗೆ ದೂಡಿ ಬಿಡು. ನನಗೆ ಬೊಗಳು ಸನ್ನಿ ಬಂದರೂ ಬರಲಿ, ನಿನಗೆ ಮಾತ್ರ ಮರಣ ಸನ್ನಿ ಬರದಂತೆ ಇದು ಈ ತಾವು ಕೊಟ್ಟಿದೆ ಖಡ್ಗವನ್ನು ನೀವು ಪೀಡಿದ ಮೆಟ್ಟು ನಾನು ರಾವಣ ಸನ್ನಿಗೆ ಹೋಗುವೆನು. ಛೇ, ಕೇಳುವಾಗಿಲ್ಲ. ಈತನ ಮಾರ್ಗೆ ಅಂದ್ರೆ ಶ್ರೀರಾಮಚಂದ್ರ ಪ್ರಾಣಕ್ಕೆ ಶ್ರೀರಾಮ ಪಾದವನ್ನು ಮಾಡ್ಕೊಂಡ್ರೆ ಎಷ್ಟೋ ಮೋಕ್ಷವನ್ನಾದ್ರೂ ಹೊಂದಬಹುದು. ಸೆಳೆದು